ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ನೆಪ ಮಾಡುತ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮುಂದೂಡುತ್ತಾ ಹೋದರೆ ಎಲ್ಲ ಇಲಾಖೆಗಳು ನನ್ನ ಕೈಯಲ್ಲಿ ಇರುತ್ತವೆ, ಸಂಪನ್ಮೂಲ ಸಂಗ್ರಹವಾಗುತ್ತದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬದಲಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬ್ಯುಸಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಅನಾರೋಗ್ಯ ಎಂದು ಹೇಳುತ್ತಿದ್ದಾರೆ. ಅನೇಕ ಇಲಾಖೆಗಳ ಫೈಲ್ಗಳು ಪೆಂಡಿಂಗ್ ಇವೆ. ಹಲವಾರು ಇಲಾಖೆಗಳು ಸಚಿವರು ಇಲ್ಲದ ಕಾರಣ ಕೆಲಸಗಳು ಆಗುತ್ತಿಲ್ಲ. ಸಚಿವರು ಇಲ್ಲ ಎಂಬ ನೆಪವನ್ನು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಯಾವುದೇ ಸರ್ಕಾರ ಪಿಎಂ ಜೊತೆಗಿನ ಪೂರ್ಣ ಪ್ರಮಾಣದ ಸಚಿವರನ್ನ ನೇಮಕ ಮಾಡಬೇಕೆಂದರು. ನೋಡಿ, ಈ ಮುಖ್ಯಮಂತ್ರಿಗಳು ಏನಾದರೂ ಅಪ್ಪ ಮಾಡಿ ಸಚಿವ ಸಂಪುಟ ಮುಂದುವರ್ಸ್ಕೊಂಡು ಹೋದರೆ ಆ ಎಲ್ಲ ಇಲಾಖೆ ತಮ್ಮ ಕೈಗಿರ್ತಾವೆ, ಎಲ್ಲ ರೀತಿಯಿಂದ ಸಂಪನ್ಮೂಲ ಸಂಗ್ರಹ ಆಗ್ತದೆ ಅಂತ ಹೇಳಿ ಸುಮ್ಮನೆ ರಾಹುಲ್ ಗಾಂಧಿಯವರು ಬಿಜಿ ಅದಾರೆ, ಪ್ರಿಯಾಂಕಾ ವಾಡ್ರಾ ಬಿಜಿ ಅದಾರೆ, ಸೋನಿಯಾ ಗಾಂಧಿಯವ್ರಿಗೆ ಆರಾಮಿಲ್ಲ ಅಂಥೇಳಿ ಉದ್ದೇಶಪೂರ್ವಕವಾಗಿ ಪಾಪ ಇಲ್ಲಿ ಅನೇಕ ಸಚಿವರು, ಅನೇಕ ಇಲಾಖೆಗಳು ಎಲ್ಲ ಫೈಲ್ಗಳು ಪೆಂಡಿಂಗ್ ಬೀಳ್ದಾವೆ. ಈಗ ನಾವು ಯಾರಿಗೇ ಒಂದು ಇಲಾಖೆಗೆ ಫೋನ್ ಮಾಡಿ ಕೇಳಿದ್ರೆ, ಸರ್ ಮಿನಿಸ್ಟ್ರ್ ಇಲ್ಲ ಸರ್, ಈಗ ಅದು ಅವ್ರ ಇದು ನಮ್ಮ ಎಕ್ಸ್ಪಾನ್ಷನ್ ಆದ್ಮ್ಯಾಗ ನಮ್ಮ ಇಲಾಖೆಗೆ ಯಾವ ಮಂತ್ರಿಗಳು ಬರ್ತಾರೆ ಅವರಿಗೆ ಬಂದ ಮೇಲೆ ನಿಮ್ಮದು ಫೈಲ್ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಂದು ಸರ್ಕಾರ ಮುಖ್ಯಮಂತ್ರಿ ಜೊತೆಗೇ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಮಾಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ದಿನ ಲಾಬಿ, ದಿನ ದಿಲ್ಲಿಗೆ ಹೋಗೋದು, ದಿನ ಅವ್ರಿಗೆ ಅವ್ರ ಡಿಮಾಂಡ್ ಇರ್ತಾವೆ, ಆ ಡಿಮಾಂಡ್ ಫುಲ್ಫಿಲ್ ಮಾಡೋದು, ಮತ್ತು ಇಲ್ಲಿ ಕ್ಷೇತ್ರದಾಗೂ ಇರೋದಿಲ್ಲ, ಇಲ್ಲಿ ಬರಗಾಲ ಬಿದ್ದದ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಯಾಕಂದ್ರೆ ಅದು ಲಾಭ ಐತೆ ಅವ್ರಿಗೆ. ಎಲ್ಲ ಇಲಾಖೆ ಅವ್ರ ಕೈಗಿರ್ತಾವೆ. ಏನು ಸಂಪನ್ಮೂಲ ಅವ್ರಿಗೆ ಬರಬೇಕಾಗಿತ್ತು ಎಲ್ಲ ಸಂಪನ್ಮೂಲ ಹೊಡ್ಕೋತ ರಾಹುಲ್ ಗಾಂಧಿ ಜೈ ಅನ್ಕೋತ ಹೋಗಿ ಹೇಳ್ತಾರೆ. ಅದಕ್ಕೆ ಅದು ಏನೂ ಸಂಬಂಧ ಇಲ್ಲ. ನೀವು ಮುಖ್ಯಮಂತ್ರಿ ಪ್ರಮಾಣದ ದಿವಸನೇ ಎಲ್ಲನೂ ಸಚಿವ ಸಂಪುಟ ಮಾಡಿಬಿಡ್ಬೇಕಾಯ್ತು ಪೂರ್ಣ ಪ್ರಮಾಣದ. 1 ಅಥವಾ 2 ಜನ ಖಾಲಿ ಇಡ್ತಾರೆ ಯಾವಾಗಲೂ, ಬಿಟ್ಟು ಇಲ್ಲಿತನ ಅಂದರೆ ದುರ್ದೈವ, ಅದೇ ದುರ್ದೈವ. ಅದೇ ರೀ, ಕೃಷಿ ಸಚಿವರು ಸ್ವಲ್ಪ ನೋಡಿರಿ, ಮುಖ್ಯಮಂತ್ರಿ ಹೋಗಿ ಒಂದು ಯಾವುದೋ ಹೊಲದಾಗ ನಿಂತು ಒಂದು ಫೋಟೋ ತೊಗೊಂಡು ಬಂದರು. ಅದು ಪರಿಹಾರ ಸಿಗುವುದಿಲ್ಲ. ಬರೀ ಒಂದು ಫೋಟೋ ತೆಗೋದ್ರಿಂದ ಪರಿಹಾರ ಸಿಗ್ತಿತ್ತಂದ್ರೆ ಅಲ್ಲಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಬರಗಾಲ ಅಧ್ಯಯನ ಮಾಡತ್ತಾರ. ಅವ್ರು ನೋಡ್ರಿ, ಕೇಂದ್ರದ ತಂಡ ಬರಬೇಕು, ಆಯಾ ಇಲಾಖೆ ಸಚಿವರು ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇರಬೇಕು. ಅಂದ್ರೆ ಒಂದು ಆಡಳಿತ ಅನ್ನೋದು ಇರ್ತದೆ. ಇವತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತ ಆಗಿದೆ. ಅದು ಆಡಳಿತ ಅಂದರೆ ಡಿ ಕೆ ಶಿವಕುಮಾರ್ ಆಡಳಿತ ಹಂಗಾಗಿದೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.